ಸೊ ಇವತ್ತು ನಾವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಮಾಡ್ತಾ ಇಲ್ಲ ಅವ್ರ ಫೋಟೋಗೆ ಬರೀ ನಾವು ಹೂವು ಹಾಕ್ತಾ ಇಲ್ಲ, ಅವರ ಪ್ರತಿಭೆಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅವರ ಪ್ರತಿಭೆಗೆ, ಅವರಲ್ಲಿ ಇದ್ದಂಥ ಏನು ಆಲೋಚನೆ, ದೂರದೃಷ್ಟಿ, ಯಾರು ನೊಂದವ್ರಿಗೆ ಬರೀ ಜಾತಿ ಪರಿಶಿಷ್ಟದ ಒಂಗಡ ಅಂತ ಹೇಳಿ ಪಂಗಡ ಅಂತ ಹೇಳಿ ಕೆಲವರು ಅದನ್ನ ನಮ್ಮವರು ಅಂತ ಇದನ್ನ ಮಾಡ್ಕೊಬಿಟ್ಟಿದ್ದಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರ ಸ್ವರೂಪ ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಎಂತಕ್ಕೆ ಹೋಗ್ತೇವೆ? ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಏನ್ ದೇವ್ರು ಹೋಗಿ ಏನ್ ಕೇಳ್ತೇವೆ? ಮಕ್ಳಿಗೆ ಆರೋಗ್ಯ, ನಮ್ಗೆ ಆರೋಗ್ಯ, ನಮ್ಗೆ ಹಣ, ನಮ್ಮ ಮನೆ, ನಮ್ಗೆ ಅಧಿಕಾರ ಎಲ್ಲ ಕೇಳ್ತೇವೆ. ಅದೆಲ್ಲ ಶ್ರಮದಲ್ಲಿ ಕಾಯಕವೇ ಕೈಲಾಸ ಅಂಥೇಳಿ ಕಾಯಕದ ಮುಖಾಂತರ ನಿಮಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಂವಿಧಾನ ಇವತ್ತು ಅಡಗಿದೆ. ಎಲ್ಲ ಗ್ರಂಥಗಳಲ್ಲೂ ಕೂಡ ಏನು ವಿಚಾರ ಇದೆ, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಇಲ್ಲ ಯಾವುದೇ ಗ್ರಂಥದಲ್ಲಿ ತೆಗೆದುಕೊಳ್ಳಿ, ಅಲ್ಲಿ ಅಡಗಿರೋದನ್ನೇ ಕೇಂದ್ರೀಕೃತವಾಗಿ ನಿಲ್ಲಿಸಿ ಎಲ್ಲರೂ ಕೂಡ ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಅಡಿಯಲ್ಲಿ ಅವ್ರಿಗೇನು ಜವಾಬ್ದಾರಿಯನ್ನು ಕೊಟ್ಟರು ಅದನ್ನು ನಾವು ಅರಿಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರು ಕೂಡ ಮಾಡಿದ್ದಾರೆ. ಹಂಗೆ ಅವರು ಹೊಸ ಪೀಳಿಗೆಯನ್ನು ನಾವಾದ ಮೇಲೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬೆಳಿಬೇಕು ಅಂತೇಳಿ ಬಹಳ ಜನರಿಗೆ ಇಡೀ ರಾಜ್ಯದ ಉದ್ದಗಲೂ ಕೂಡ ಅವರು ಸಹಾಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ. ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ. ಈ 52,000 ಕೋಟಿ ಯಾಕೆ ತಂದು ನಾವು ಬಡವರಿಗೋಸ್ಕರ ಬೆಲೆ ಏರಿಕೆಯನ್ನು ನಿಯಂತ್ರಣವನ್ನು ಕೇಂದ್ರ ಸರ್ಕಾರ ಮಾಡೋಕ್ಕಾಗಲಿಲ್ಲ. ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಅವರ ಬದುಕಿನಲ್ಲಿ ನಾವು 52,000 ಕೋಟಿಲಿ ಪ್ರತಿಯೊಬ್ಬರಿಗೂ ಕರೆಂಟ್ ಕೊಡ್ತಾ ಇದ್ದೀವಿ, ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ದೀವಿ, 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಫ್ರೀಯಾಗಿ ಬಸ್ಸೆಲ್ಲ ಓಡಾಡೋಕ್ಕೆ ಅವ್ರಿಗೆಲ್ಲ ಉಚಿತವಾಗಿ ಬಸ್ಸನ್ನ ಫ್ರೀ ಹೆಣ್ಮಕ್ಳು ಕೊಡ್ತಾ ಇದ್ದೀವಿ, ಯುವಕರಿಗೆ ಯುವನಿಧಿ ಕೊಡ್ತಾ ಇದ್ದೀವಿ. ಎಲ್ಲ ಯಾಕೆ ಕೊಡ್ತಾ ಇದ್ದೀವಿ? ಈ ಬೆಲೆ ಏರಿಕೆಯಿಂದ ಜನರು ತತ್ತರಿಸ್ತಾ ಇದ್ದಾರೆ, ಇದಕ್ಕೆ ರಕ್ಷಣೆ ಆಗಬೇಕು ಅಂತೇಳಿ. ಈಗ ಬಿಜೆಪಿಯವರು ಕೇಂದ್ರ ಸರ್ಕಾರದ ಮೇಲೆ ಮಾಡಬೇಕು, ಯಾಕೆಂದ್ರೆ ಅಲ್ಲಿಂದ ಪ್ರಾರಂಭ ಆಗಿದ್ದು. ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದೆ, ಒಂದು ಟಿವಿ ತೆಗೆದುಕೊಳ್ಳಿ, 10,000 ರೂಪಾಯಿ ಇತ್ತು, ಈಗ 30,000 ರೂಪಾಯಿ ಹೋಗಿದೆ. ಎಣ್ಣೆ, ಅಡುಗೆ ಎಣ್ಣೆ ತೆಗೆದುಕೊಳ್ಳಿ, ಅದು 80-90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಹೋಗಿದೆ. ಸಿಮೆಂಟು, ಪೆಟ್ರೋಲು, ಡೀಸೆಲು ಒಂದಲ್ಲ ಎಲ್ಲ ಪದಾರ್ಥಗಳು ಜಾಸ್ತಿ. ಯಾರು ಕಾರಣ ಅದಕ್ಕೆ? ಏನು 18% GST ಹಾಕ್ಬಿಟ್ಟು ಕೊಡಬಾರ್ದು ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಅವರು ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಅವರು ಪಾಪ ರಾಜಕೀಯದಲ್ಲಿ ನಾವು ಇದ್ದೇವೆ ಅಂತ ತೋರಿಸ್ಕೊಳ್ಳಿಕ್ಕೆ ಅವ್ರೇನೋ ಒಂದು ಮಾಡ್ತಾ ಇದ್ದಾರೆ. ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೆ ಇವತ್ತು ತಿರ್ಗಾ ಅವರು ಅವತ್ತಿನ ದಿನನೇ 2 ರೂಪಾಯಿನ ಏರಿಸಿದ್ದಾರೆ. ಇದನ್ನ ಗ್ಯಾಸ್ ಬೆಲೆ ಮತ್ತು ಅದನ್ನು ಕೂಡ ಏರಿಸಿದ್ದಾರೆ, 50 ರೂಪಾಯಿನ ಏರಿಸಿದ್ದಾರೆ. ಕೆಳಗಡೆ ಇದನ್ನ ಕಡಿಮೆ ಮಾಡ್ತಾರೆ ಅಂತ ಅವ್ರು ಹೋರಾಟ ಮಾಡುತ್ತಾರೆ, ಜಾಸ್ತಿ ಮಾಡಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಬಿಜೆಪಿ ಬೋರ್ಡ್ ಚೇಂಜ್ ಮಾಡ್ಕೊಳ್ಳಿ. ಕಾಂಗ್ರೆಸ್ ಮೇಲಲ್ಲ ಜನ ಆಕ್ರೋಶ, ಬಿಜೆಪಿ ಕೇಂದ್ರ ಸರ್ಕಾರದ ಮೇಲೆ ನಿಮ್ಮ ಜನ ಆಕ್ರೋಶ ಇರಬೇಕು ಅಂತ. ಹಂಗೆ 17ನೇ ತಾರೀಕು ನಮ್ಮ AICC ಅವರು ನಾವು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ ಬರಬೇಕು. ಇದಾದ ಮೇಲೆ ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ನೀವೆಲ್ಲ ಬಂದು 10:30 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಂದು ಎಲ್ಲ ಶಾಸಕರು, ಮುಖಂಡಗಳು, ಮುಖ್ಯಮಂತ್ರಿಗಳು, AICC ಸೆಕ್ರೆಟರಿಗಳು, ಜನರಲ್ ಸೆಕ್ರೆಟರಿ ಎಲ್ಲ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಕೂಡ ನೀವೆಲ್ಲ ಬಂದು ಅದರಲ್ಲಿ ನೀವು ಪಾಲ್ಗೊಳಿಸ್ಬೇಕು. ಸೊ ನಿಮಗೆ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟದ್ದೇ ಹೋರಾಟ. ಆ ಹೋರಾಟದ ಮುಖಾಂತರ ನಾವು ಜಯವನ್ನು ನಾವು ಮಾಡ್ಕೊಳ್ಬೇಕು. ಸೊ ಧರ್ಮ ಮನುಷ್ಯನಿಗಿರ್ತದೆ ಹೊರತು ಮನುಷ್ಯನಿಗೆ ಧರ್ಮ ಅಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೊ ನಾವು ಯಾರಾಗಲಿ, ಯಾವ ಧರ್ಮದವರಲ್ಲಿ, ಯಾವ ಜಾತಿ, ನಾವೆಲ್ಲ ನಮ್ದೊಂದು ಜಾತಿ ಏನಪ್ಪ ಅಂದರೆ ನಮ್ದೊಂದು ಕಾಂಗ್ರೆಸ್ ಜಾತಿ, ಅದೇ ತಾನೇ ನಮ್ಮ ಜಾತಿ, ಇದು ನಮ್ಮದು ಕಾಂಗ್ರೆಸ್ ಜಾತಿ. ಸೊ ಅದನ್ನು ನಾವು ಮುಂದುವರಿಸ್ಕೊಂಡು ಈ ಸಂದರ್ಭದಲ್ಲಿ ಹೋಗೋಣ. ಇವತ್ತು ಕೊನೆ ರಕ್ತ ಇರುವವರ ಗಂಟ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡಿ ಸಂಕಲ್ಪವನ್ನು ಮಾಡೋಂಥ ಕೆಲಸನ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಳ್ಬೇಕಾಗ್ತದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.